ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ಕ್ಲಾಸಲ್ಲಿ ನಾವು ಒಂದಷ್ಟು ಬೇಸಿಕ್ ಬಯಾಲಜಿ ಕಾನ್ಸೆಪ್ಟ್ಸನ್ನು ನೋಡ್ಕೊಂಡು ಬಂದಿದ್ವಿ. ಸೊ ಯಾರು ಇನ್ನೂ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಆಗಲ್ವೋ, ಸೊ ಯಾರು ಇನ್ನೂ ಬೇಸಿಕ್ಕನ್ನು ಸ್ಟ್ರಾಂಗ್ ಮಾಡ್ಕೊಂಡಿಲ್ವೋ, ಸೊ ಅವರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ನಾನು ಬೇಸಿಕ್ ಕಾನ್ಸೆಪ್ಟ್ಸಿಂದ ಹೋಗ್ತಾ ಇದ್ದಿದ್ದೆ. ಸೊ ನೆನ್ನೆ ನಾವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸನ್ನು ನೋಡ್ಕೊಂಡಾಯಿತು. ಇನ್ನು ನೆಕ್ಸ್ಟ್ ಮೇನ್ ಕಾನ್ಸೆಪ್ಟಿಗೆ ಬರೋಣ, ದಟ್ ಈಸ್ ದ ಕಾನ್ಸೆಪ್ಟ್ ಸೆಲ್. ಇವತ್ತು ನಾನು ಸೆಲ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಈ ನಾನು ನೋಟ್ಸ್ ಕಂಪ್ಲೀಟಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇವಾಗ ಸದ್ಯಕ್ಕೆ ತೋರಿಸ್ತಾ ಇರೋದು. ಬಟ್ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮಗೆ ಈ ನೋಟ್ಸ್ ಹೆಲ್ಪ್ ಆಗುತ್ತೆ ಅಂತ. ಸೊ ಲೆಟ್ಸ್ ಬಿಗಿನ್ ದ ಕಾನ್ಸೆಪ್ಟ್, ದಟ್ ಈಸ್ ಸೆಲ್, ಜೀವಕೋಶ. ದ ಸ್ಟಡಿ ಆಫ್ ಸೆಲ್ ಇಸ್ ಕಾಲ್ಡ್ ಸೈಟೋಲಜಿ. ಸೊ ಜೀವಕೋಶದ ಅಧ್ಯಯನವನ್ನು ಏನಂತೀವಿ? ಸೈಟೋಲಜಿ ಅಂತ ಕರಿತೀವಿ. ನೆಕ್ಸ್ಟ್, ಒಂದು ಜೀವಿಯ ರಚನಾತ್ಮಕ, ಕಾರ್ಯಾತ್ಮಕ ಮತ್ತು ಆನುವಂಶೀಯ ಮೂಲ ಘಟಕವೇ ಜೀವಕೋಶ. ಒಂದು ಜೀವಿಯ ರಚನಾತ್ಮಕ, ಕಾರ್ಯಾತ್ಮಕ ಮತ್ತು ಆನುವಂಶೀಯ ಮೂಲ ಘಟಕವೇ ಏನಂತ ಹೇಳ್ತಾರೆ? ಜೀವಕೋಶ ಅಂತಾರೆ. ಸೊ ದ ಡೆಫಿನೇಷನ್ ಆಫ್ ಸೆಲ್ ಈಸ್ ದ ಬೇಸಿಕ್ ಸ್ಟ್ರಕ್ಚರಲ್, ಫಂಕ್ಷನಲ್ ಆ್ಯಂಡ್ hereditary unit of a living organism. Okay, cell is the basic structural, functional and hereditary unit of the living organism. Next, if we come for the etymological meaning, ಜೀವಕೋಶ ಎಂಬ ಪದವು ಮೂಲತಃ ಲ್ಯಾಟಿನ್ ಭಾಷೆಯ ಸೆಲ್ಲಾ ಆರ್ ಸೆಲ್ಯುಲಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. The word cell is derived from the Latin word cella or cellula. Okay, next, ಜೀವಕೋಶವನ್ನು ಪತ್ತೆ ಹಚ್ಚಿದಂತಹ ವಿಜ್ಞಾನಿ ಯಾರು ಅಂತಂದರೆ, ಜೀವಕೋಶವನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದಂತಹ ವಿಜ್ಞಾನಿ ಯಾರಂದರೆ ರಾಬರ್ಟ್ ಹುಕ್. ಸೊ ದ ಪರ್ಸನ್ ಆರ್ ದ ಸೈಂಟಿಸ್ಟ್ ಹೂ ಫಸ್ಟ್ ಡಿಸ್ಕವರ್ಡ್ ದ ಸೆಲ್ ವಾಸ್ ಅ ರಾಬರ್ಟ್ ಹುಕ್. ನೆಕ್ಸ್ಟ್, ಜೀವಕೋಶದಲ್ಲಿ ಎರಡು ರೀತಿಯಾದಂಥ ಜೀವಕೋಶಗಳಿರ್ತವೆ. ಒಂದು ಸಜೀವ ಜೀವಕೋಶ ಇರುತ್ತೆ, ಒಂದು ನಿರ್ಜೀವ ಜೀವಕೋಶಗಳಿರ್ತವೆ. ಸೊ ನಿರ್ಜೀವ ಜೀವಕೋಶಗಳು, ಯಾವ ಜೀವಕೋಶಗಳಿಗೆ ಜೀವ ಇರೋದಿಲ್ವೋ ಅಂತಹ ನಿರ್ಜೀವ ಜೀವಕೋಶಗಳನ್ನು ಪತ್ತೆ ಹಚ್ಚಿದಂತಹ ವಿಜ್ಞಾನಿ ಯಾರು ಅಂತಂದರೆ ಇಟ್ ಈಸ್ ಅನದರ್ ರಾಬರ್ಟ್ ಹುಕ್. ನೆಕ್ಸ್ಟ್, ದ ನಾನ್ ಲಿವಿಂಗ್ ಆರ್ ದ ಡೆಡ್ ಸೆಲ್ಸ್ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹುಕ್. ನೆಕ್ಸ್ಟ್, ಸಜೀವ ಜೀವಕೋಶಗಳನ್ನು ಯಾರು ಪತ್ತೆ ಹಚ್ಚಿದರು ಅಂದರೆ ಇಟ್ ಈಸ್ ಲೆವೆನ್ ಹುಕ್. ಲಿವಿಂಗ್ ಸೆಲ್ಸನ್ನು ಪತ್ತೆ ಹಚ್ಚಿದಂತಹ ವಿಜ್ಞಾನಿ, ದ ಸೈಂಟಿಸ್ಟ್ ಹೂ ಫಸ್ಟ್ ಡಿಸ್ಕವರ್ಡ್ ದ ಲಿವಿಂಗ್ ಸೆಲ್ಸ್ ವಾಸ್ ಲೆವೆನ್ ಹುಕ್. ನೆಕ್ಸ್ಟ್, ಈ ಜೀವಕೋಶಗಳ ಗಾತ್ರಗಳನ್ನು ನಾವು ಯಾವ ರೀತಿಯಾಗಿ, ಈಗ ನಾವು ಬೇರೆ ಬೇರೆ ಮಾಪನಗಳಲ್ಲಿ ಕೆಲವೊಂದಷ್ಟು ಪರಿಮಾಣಗಳನ್ನು ಅಳತೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಜೀವಕೋಶದ ಗಾತ್ರವನ್ನು ಯಾವ ರೀತಿಯಾಗಿ ನಾವು ಯಾವ ಉಪಕರಣದಿಂದ ನಾವು ಅಳಿತೀವಿ ಅಂದರೆ ಮೈಕ್ರಾನ್ಗಳಲ್ಲಿ ಅಳಿತೀವಿ, ಸೈಟೋಮೀಟರ್ ಎಂಬ ಉಪಕರಣದ ಮೂಲಕ ಅಳಿತೀವಿ. ಸೊ ದ ಸೈಜ್ ಆಫ್ ದ ಸೆಲ್ ಈಸ್ ಮೆಜರ್ಡ್ ಇನ್ ಮೈಕ್ರಾನ್ಸ್. ದ ಇನ್ಸ್ಟ್ರೂಮೆಂಟ್ ಲೈಕ್ ಅ ಸೈಟೋಮೀಟರ್ ಆರ್ ಯೂಸ್ಡ್ ಟು ಅನಲೈಸ್ ದ ಸೆಲ್ ಸೈಜ್. ಓಕೆ, ನೆಕ್ಸ್ಟ್, ಈ ಜೀವಕೋಶದ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ವಿಜ್ಞಾನಿಗಳು ಯಾರು ಅಂತಂದರೆ, ಜೀವಕೋಶದ ಮೇಲೆ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ, ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಆ ವಿಜ್ಞಾನಿಗಳು ಯಾರಂದರೆ ಸ್ವಾನ್ ಆ್ಯಂಡ್ ಸ್ಲಿಡಿನ್. ಸೊ ದ ಸೆಲ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ದ ಸೈಂಟಿಸ್ಟ್ ಸ್ವಾನ್ ಆ್ಯಂಡ್ ಸ್ಲಿಡಿನ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಇವರ ಪ್ರಕಾರ, ಈ ಸ್ವಾನ್ ಆ್ಯಂಡ್ ಸ್ಲಿಡಿನ್ ಅವರ ಪ್ರಕಾರ ನಮ್ಮ ಭೂಮಿಯ ಮೇಲೆ ಏಕಕೋಶ ಮತ್ತು ಬಹುಕೋಶ ಜೀವಿಗಳು ಕಂಡು ಬರುತ್ತವೆ. ಈ ಸ್ವಾನ್ ಮತ್ತು ಸ್ಲಿಡಿನ್ ಅವರು ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಮೇಲೆ ಹಲವು ಪ್ರಕಾರದ ಜೀವಕೋಶಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಎರಡು ರೀತಿಯ ಜೀವಕೋಶಗಳು ಕಂಡು ಬರ್ತವೆ. ಯಾವ ರೀತಿ ಅಂದರೆ, ಒಂದು ಏಕಕೋಶ ಜೀವಿಗಳು ಮತ್ತು ಬಹುಕೋಶ ಜೀವಿಗಳು. ಸೊ ಅಕಾರ್ಡಿಂಗ್ ಟು ಸ್ವಾನ್ ಆ್ಯಂಡ್ ಸ್ಲಿಡಿನ್ ಆ್ಯಂಡ್ ದೇರ್ ಥಿಯರಿ, organisms on earth are classified as a unicellular, that is single celled, and multicellular, that is many celled organisms. Okay, next, ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಕೋಶ
ಈ ಭೂಮಿ ಮೇಲಿನ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತಂದರೆ ಉಷ್ಟ್ರಪಕ್ಷಿಯ ಮೊಟ್ಟೆ. ಉಷ್ಟ್ರಪಕ್ಷಿಯ ಮೊಟ್ಟೆ ಏನಾಗಿರ್ತೈತಿ ಅತ್ಯಂತ ದೊಡ್ಡ ಜೀವಕೋಶ. ಸೊ ದ ಲಾರ್ಜೆಸ್ಟ್ ಸೆಲ್ ಆನ್ ಅರ್ತ್ ಈಸ್ ಆಸ್ಟ್ರಿಚ್ ಎಗ್. ಆಸ್ಟ್ರಿಚ್ ಎಗ್. ನೆಕ್ಸ್ಟ್, ಭೂಮಿಯ ಮೇಲಿನ ಅತ್ಯಂತ ಚಿಕ್ಕದಾದಂಥ ಜೀವಕೋಶ ಯಾವುದು ಅಂತಂದರೆ ಮೈಕೋಪ್ಲಾಸ್ಮಾ. ಮೈಕೋಪ್ಲಾಸ್ಮಾ ಅನ್ನೋದೇನ್ರಿ ಒಂದು ಬ್ಯಾಕ್ಟೀರಿಯಾ. ಸೊ ದ ಸ್ಮಾಲೆಸ್ಟ್ ಸೆಲ್ ಆನ್ ಅರ್ತ್ ಈಸ್ ಮೈಕೋಪ್ಲಾಸ್ಮಾ. ಇಟ್ ಈಸ್ ಅ ಟೈಪ್ ಆಫ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್, ಮಾನವ ದೇಹದಲ್ಲಿನ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು? ಈಗ ನಾವು ಭೂಮಿಯ ಮೇಲೆ ಟೋಟಲ್ ಓವರಾಲ್ ಕನ್ಸಿಡರ್ ಮಾಡಿದ್ವಿ ಯಾವುದು ದೊಡ್ಡದು ಮತ್ತು ಚಿಕ್ಕದು ಅಂತ. ಈಗ ಮಾನವ ದೇಹದಲ್ಲಿರುವಂಥ ಅತ್ಯಂತ ಚಿಕ್ಕದಾದ ಜೀವಕೋಶ ಯಾವುದು ಅಂದರೆ ಲಿಂಗಾಣು, ಸ್ಪರ್ಮ್. ದ ಸ್ಮಾಲೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಸ್ಪರ್ಮ್ ಸೆಲ್ಸ್. ನೆಕ್ಸ್ಟ್, ಮಾನವ ದೇಹದಲ್ಲಿನ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತಂದರೆ ದಟ್ ಈಸ್ ಅಂಡಾಣು, ಓವಮ್. ದಟ್ ಈಸ್ ಅಂಡಾಣು. ಸೊ ದ ಲಾರ್ಜೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಓವಮ್ ಆರ್ ಅ ಎಗ್ ಸೆಲ್. ನೆಕ್ಸ್ಟ್, ಮಾನವ ದೇಹದಲ್ಲಿ ಅಂದಾಜು 70ರಿಂದ 100 ಟ್ರಿಲಿಯನ್ ಜೀವಕೋಶಗಳು ಕಂಡುಬರುತ್ತವೆ. ನಮ್ಮ ದೇಹದಲ್ಲಿ, ನಮ್ಮ ಪ್ರತಿಯೊಬ್ಬರ ಮಾನವನ ದೇಹದಲ್ಲಿ ಅಂದಾಜು 70ರಿಂದ 100 ಟ್ರಿಲಿಯನ್ ಜೀವಕೋಶಗಳು ಕಂಡುಬರ್ತವೆ. ನೋಡ್ರಿ, 70ರಿಂದ 100 ಟ್ರಿಲಿಯನ್ ಜೀವಕೋಶಗಳು ಕಂಡುಬರ್ತವೆ. ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 70 to 100 ಟ್ರಿಲಿಯನ್ ಸೆಲ್ಸ್ ಫೌಂಡ್ ಇನ್ ದ ಹ್ಯೂಮನ್ ಬಾಡಿ. ಓಕೆ. ನೆಕ್ಸ್ಟ್, ಮೂವಿಂಗ್ ಅಹೆಡ್. ಮಾನವನ ದೇಹದಲ್ಲಿ ವಿಭಜನೆ ಆಗದಂತಹ ಜೀವಕೋಶ ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶಗಳು ವಿಭಜನೆಗೆ ಒಳಪಡ್ತಾವ್ರಿ. ಸೊ ನಮ್ಮ ದೇಹದಲ್ಲಿ ವಿಭಜನೆ ಆಗದೇ ಇರುವಂತಹ ಒಂದೇ ಒಂದು ಏಕೈಕ ಜೀವಕೋಶ ಯಾವುದು ಅಂತಂದರೆ ದಟ್ ಈಸ್ ನ್ಯೂರಾನ್. ನರಕೋಶ. ದ ಸೆಲ್ ಇನ್ ದ ಹ್ಯೂಮನ್ ಬಾಡಿ ದಟ್ ಡಸಂಟ್ ಅಂಡರ್ಗೋ ಎನಿ ಡಿವಿಷನ್ ಈಸ್ ಕಾಲ್ಡ್ ನ್ಯೂರಾನ್. ದಟ್ ಈಸ್ ನ್ಯೂರಾನ್. ನೆಕ್ಸ್ಟ್, coming to the main concept, that is structure of the cell. ಈ ಸ್ಟ್ರಕ್ಚರ್ ಆಫ್ ದ ಸೆಲ್, ಜೀವಕೋಶದ ರಚನೆ ಏನೇನು ತನ್ನೊಳಗೆ ಏನೇನು ಕನ್ಸಿಸ್ಟ್ ಮಾಡ್ತೈತಿ ಅನ್ನೋದನ್ನು ನೋಡ್ಕೊಳ್ಳೋಣ. ಓಕೆ. ಜೀವಕೋಶದಲ್ಲಿ 3 ಭಾಗಗಳಾಗಿ ವಿಂಗಡಿಸುತ್ತೇವೆ. ಸೊ ಈ ಸೆಲ್ಲನ್ನು ನಾವು 3 ಭಾಗಗಳಾಗಿ ವಿಂಗಡಿಸುತ್ತೇವೆ. ಯಾವ ರೀತಿಯಾಗಿ? ಕೋಶಪೊರೆ, ಕೋಶರಸ, ಕೋಶ ಕೇಂದ್ರ. ಕೋಶಪೊರೆ ಅಂದರೆ ಪ್ಲಾಸ್ಮಾ ಮೆಂಬ್ರೇನ್, ಕೋಶರಸ ಅಂದರೆ ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯಸ್ ದಟ್ ಈಸ್ ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್. ಓಕೆ. ನೆಕ್ಸ್ಟ್, ಫಸ್ಟ್ ಒನ್, ಇವತ್ತಿನ ಕ್ಲಾಸ್ನಲ್ಲಿ ಕೇವಲ ಪ್ಲಾಸ್ಮಾ ಮೆಂಬ್ರೇನ್ ಅಷ್ಟೇ ನೋಡ್ಕೊಳ್ಳೋಣ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಏನು, ಕೋಶಪೊರೆ ಅಂದರೆ ಏನು, ಅದರಲ್ಲಿ ಏನೇನು ಕನ್ಸಿಸ್ಟ್ ಮಾಡ್ಕೋತೈತಿ, ಅದು ಏನೇನು ಕನ್ಸಿಸ್ಟ್ ಮಾಡ್ತೈತಿ ಅಂತ ಅನ್ನೋದನ್ನು ನೋಡೋಣ. ಜೀವಕೋಶದಲ್ಲಿ ಬಾಹ್ಯವಾಗಿ ಕಂಡುಬರುತ್ತದೆ. ಇದು ಪ್ಲಾಸ್ಮಾ ಕೋಶಪೊರೆ ಏನು ಮಾಡ್ತೈತಿ, ಜೀವಕೋಶದಲ್ಲಿ ಬಾಹ್ಯವಾಗಿ ಕಂಡುಬರುತ್ತದೆ. ಪ್ಲಾಸ್ಮಾ ಮೆಂಬ್ರೇನ್ ಏನಾಕೈತ್ರಿ, ಕೋಶಪೊರೆ ಬಾಹ್ಯವಾಗಿ ಹೊರಭಾಗದಲ್ಲಿ ಕಂಡುಬರುತ್ತದೆ. ಸೊ ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್ ಫೌಂಡ್ ಇನ್ ಅ ಸೆಲ್. ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್ ಫೌಂಡ್ ಇನ್ ದ ಸೆಲ್. ಆ ಸೆಲ್ಲಿನಲ್ಲಿರುವಂತಹ ಸೆಲ್ ಇರ್ತಲ್ಲ, ಆ ಸೆಲ್ಲದ ಔಟರ್ ಮೋಸ್ಟ್ ಲೇಯರ್ ಏನಿರ್ತೈತಿ, ಪ್ಲಾಸ್ಮಾ ಮೆಂಬ್ರೇನ್ ಇರ್ತೈತಿ. ನೆಕ್ಸ್ಟ್, ಜೀವಕೋಶಕ್ಕೆ ಆಕಾರ, ಆಧಾರ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ವೆರಿ ಇಂಪಾರ್ಟೆಂಟ್. ನಮ್ಮ ದೇಹಕ್ಕೆ ಹೇಗೆ ಚರ್ಮ ರಕ್ಷಣೆಯನ್ನು ನೀಡುತ್ತದೆ, ಅದೇ ರೀತಿಯಾಗಿ ಈ ಪ್ಲಾಸ್ಮಾ ಮೆಂಬ್ರೇನ್ ಏನು ಮಾಡ್ತೈತಿ, ಜೀವಕೋಶಕ್ಕೆ ಆಕಾರ, ಆಧಾರ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ಸೊ ಇಟ್ ಪ್ರೊವೈಡ್ಸ್ ಶೇಪ್, ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್ ಟು ದ ಸೆಲ್ ವಿಚ್ ಇಸ್ ದಟ್ ಪ್ಲಾಸ್ಮಾ ಮೆಂಬ್ರೇನ್. ನೆಕ್ಸ್ಟ್, ಶ್ವಾನ್ ಎಂಬ ವಿಜ್ಞಾನಿಯು ಕೋಶಪೊರೆಯನ್ನು ಪತ್ತೆ ಹಚ್ಚಿದ್ದಾರೆ. ಸೊ ಸ್ವಾನ್ ಅನ್ನೋ ವಿಜ್ಞಾನಿ ನಮಗೆ ಪ್ರೀವಿಯಸ್ಸಲ್ಲಿ ನಾವು ಏನು ನೋಡಿದ್ವಿ, ಸ್ವಾನ್ ಅನ್ನೋರು ಏನು ಮಾಡಿದರು, ಸ್ವಾನ್ ಮತ್ತು ಶ್ರೆಡಿನವರು ಜೀವಕೋಶದ ಬಗ್ಗೆ ಸಿದ್ಧಾಂತವನ್ನು ಮಂಡನೆ ಮಾಡಿದರು. ಸೊ ಅದೇ ಸ್ವಾನ್ ಅನ್ನೋ ವಿಜ್ಞಾನಿಯರು ಏನು ಮಾಡ್ತಾರೆ ಅವರಂದರೆ ಕೋಶಪೊರೆಯನ್ನು ಪತ್ತೆ ಹಚ್ತಾರೆ. ಸೊ ಜೀವಕೋಶದಲ್ಲಿ ಒಂದು ಪೊರೆ ಇದೆ, ಆ ಪೊರೆಯ ಹೆಸರು ಕೋಶಪೊರೆ ಅಂತ ಅವ್ರು ಕಂಡುಹಿಡಿದವರು ಯಾರು, ಸ್ವಾನ್. ಸೊ ದ ಸೈಂಟಿಸ್ಟ್ ಸ್ವಾನ್ ಡಿಸ್ಕವರ್ಡ್ ದ ಪ್ಲಾಸ್ಮಾ ಮೆಂಬ್ರೇನ್. ನೆಕ್ಸ್ಟ್, ಜೀವಕೋಶದಲ್ಲಿ ಅರೆಪಾರಕ ಪೊರೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಕೋಶ ಪೊರೆ ಏನು ಮಾಡುತ್ತೆ ಅಂತಂದರೆ ಜೀವಕೋಶದಲ್ಲಿ ಅರೆಪಾರಕ ಪೊರೆಯಾಗಿ ಕಾರ್ಯನಿರ್ವಹಿಸ್ತದೆ. ಸೊ ಅರೆಪಾರಕ ಪೊರೆ ಅಂತಂದರೆ ಟ್ರಾನ್ಸ್ಪರೆಂಟ್, ಸೆಮಿಪರ್ಮಿಯೇಬಲ್, ಟ್ರಾನ್ಸ್ಪರೆಂಟ್ ಆ ಥರ ಆಗಿ ಸೆಮಿಪರ್ಮಿಯೇಬಲ್ ಮೆಂಬ್ರೇನ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಇಟ್ ಫಂಕ್ಷನ್ಸ್ ಆಸ್ ಅ ಸೆಮಿಪರ್ಮಿಯೇಬಲ್ ಮೆಂಬ್ರೇನ್ ಇನ್ ಅ ಸೆಲ್.
ಪ್ರಾಣಿ ಜೀವಕೋಶದಲ್ಲಿ, ಸಸ್ಯ ಜೀವಕೋಶದಲ್ಲಿ ಮತ್ತು ಸೂಕ್ಷ್ಮ ಜೀವಿಗಳಲ್ಲಿಯೂ ಕಂಡುಬರುತ್ತದೆ. ಈ ಕೋಶ ಪೊರೆ ಯಾವ್ಯಾವ ಜೀವಕೋಶಗಳಲ್ಲಿ ಕಂಡುಬರುತ್ತದೆ ಅಂದರೆ ಪ್ರಾಣಿ ಜೀವಕೋಶಗಳಲ್ಲೂ ಕಂಡುಬರುತ್ತೆ, ಸಸ್ಯ ಜೀವಕೋಶಗಳಲ್ಲೂ ಕಂಡುಬರುತ್ತೆ ಮತ್ತು ಸೂಕ್ಷ್ಮ ಜೀವಿಗಳಲ್ಲೂ ಸಹಿತ ಏನು ಮಾಡ್ತೈತ್ರಿ ಇದು ಕಂಡುಬರುತ್ತದೆ. ಸೊ ಇಟ್ ಈಸ್ ಫೌಂಡ್ ಇನ್ ಆನಿಮಲ್ ಸೆಲ್ಸ್, ಪ್ಲಾಂಟ್ ಸೆಲ್ಸ್ ಆಸ್ ವೆಲ್ ದ ಮೈಕ್ರೋ ಆರ್ಗಾನಿಸಮ್ಸ್. ನೆಕ್ಸ್ಟ್, ಲಿಪಿಡ್ಸ್, ಪ್ರೋಟೀನ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಪ್ರೆಸೆಂಟ್ ಇರ್ತವೆ. ಸೊ ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಏನಿರ್ತಾವ್ರಿ ಇಲ್ಲಿ ಕಂಡುಬರುತ್ತವೆ, ಪ್ರೆಸೆಂಟ್ ಇರ್ತವೆ. ಸೊ ಇಟ್ ಈಸ್ ಕಂಪೋಸ್ಡ್ ಆಫ್, ಇದು ಪ್ಲಾಸ್ಮಾ ಮೆಂಬ್ರೇನ್ ಯಾವುದರಿಂದ ಕಂಪೋಸ್, ಫ್ರಮ್ ವಿಚ್ ಎಲಿಮೆಂಟ್ಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಕಂಪೋಸ್ಡ್ ಮೀನ್ಸ್ ಲಿಪಿಡ್ಸ್, ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಕಂಪೋಸ್ಡ್ ಆಫ್ ಲಿಪಿಡ್ಸ್, ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಅಣುಗಳು ಜೀವಕೋಶಗಳಿಗೆ ಚಲಿಸುತ್ತಿದ್ದರೆ ಅದನ್ನು ಎಂಡೋಸೈಟೋಸಿಸ್ ಎನ್ನುವರು. ಅಣುಗಳು ಜೀವಕೋಶದ ಒಳಗೆ ಚಲಿಸುತ್ತಿದ್ದರೆ ಅದನ್ನು ಏನಂತಾರೆ? ಎಂಡೋಸೈಟ್ಸ್ ಅಂತಾರೆ. ಅಣುಗಳು ಜೀವಕೋಶದ ಹೊರಗಡೆ ಹೋಗದೆ ಕೇವಲ ಒಳಗಡೆ ಇನ್ಸೈಡ್ ದ ಸೆಲ್ ಚಲಿಸುತ್ತಿದ್ದರೆ ಅದನ್ನು ಎಂಡೋಸೈಟೋಸಿಸ್ ಅಂತಾರೆ. The process by which molecules move into the cell. So whatever the molecules present in the cell, they only move inside the cell. That is called as endocytosis. Next, ಇದರ ಅಪೋಸಿಟ್ ಏನಾಗ್ಬೋದು? ಎಕ್ಸೋಸೈಟೋಸಿಸ್. ಅಣುಗಳು ಜೀವಕೋಶದಿಂದ ಹೊರಗಡೆ ಚಲಿಸುತ್ತಿದ್ದರೆ ಅದನ್ನೇನಂತೀವಿ? ಎಕ್ಸೋಸೈಟೋಸಿಸ್. ಸೊ the process by which molecules move out of the cell, ಜೀವಕೋಶವನ್ನು, ದಟ್ ಈಸ್ ಸೆಲ್ಲನ್ನು ಬಿಟ್ಟು ಹೊರಗಡೆ ಚಲಿಸ್ತಾ ಇದ್ದರೆ ಅದನ್ನು ಎಕ್ಸೋಸೈಟೋಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಗ್ಲೂಕೋಸ್ ಶುಗರ್ ಜೀವಕೋಶದಲ್ಲಿ ಕ್ರಿಯಾತ್ಮಕ ಸಾಗಾಣಿಕೆಯ ಮೂಲಕ ಚಲಿಸುತ್ತದೆ. ಗ್ಲೂಕೋಸ್ ಶುಗರಲ್ಲಿ ಶುಗರ್ ಅಂತ ನಮ್ಮ ದೇಹದಲ್ಲಿ ಶುಗರ್ ಕಂಟೆಂಟ್ ಇರುತ್ತಲ್ಲ, ಸೊ ಆ ಗ್ಲೂಕೋಸ್ ಶುಗರ್ ಜೀವಕೋಶದಲ್ಲಿ ಕ್ರಿಯಾತ್ಮಕ ಸಾಗಾಣಿಕೆಯ ಮೂಲಕ ಚಲಿಸುತ್ತದೆ. ಗ್ಲೂಕೋಸ್ ದಟ್ ಈಸ್ C6H12O6. ಇದರ ಫಾರ್ಮುಲಾ ಏನು? ಗ್ಲೂಕೋಸ್ದು C6H12O6. ಇದೇನು ಮಾಡ್ತೈತೆ ಅಂದರೆ ಕ್ರಿಯಾತ್ಮಕ ಸಾಗಾಣಿಕೆಯ ಮೂಲಕ ಚಲಿಸುತ್ತದೆ. ಕ್ರಿಯಾತ್ಮಕ ಸಾಗಾಣಿಕೆ ಅಂತಂದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಗ್ಲೂಕೋಸ್ ಶುಗರ್ ಮೂವ್ಸ್ ವಿದಿನ್ ದ ಸೆಲ್ ಥ್ರೂ ದ ಪ್ರಾಸೆಸ್ ಆಫ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. The chemical formula of glucose is C6H12O6. Next, then ನೀರು ಮತ್ತು ಲಿಪಿಡ್ ಘಟಕಗಳು ಕಾರ್ಯಾತ್ಮಕ ಅಲ್ಲದ ಸಾಗಾಣಿಕೆಯ ಮೂಲಕ ಚಲಿಸುತ್ತದೆ. ಇವಾಗ ಗ್ಲೂಕೋಸ್ ಶುಗರು ಜೀವಕೋಶದಲ್ಲಿ ಕಾರ್ಯಾತ್ಮಕ ಘಟಕದ ಮೂಲಕ ಚಲಿಸುತ್ತದೆ ಅಂತ ನೋಡಿದ್ವಿ. ನೆಕ್ಸ್ಟ್, ಇಲ್ಲಿ ಏನಾಗುತ್ತೆ? ನೀರು ಮತ್ತು ಲಿಪಿಡ್ ಘಟಕಗಳು ಕಾರ್ಯಾತ್ಮಕವಲ್ಲದ ಸಾಗಾಣಿಕೆಯ ಮೂಲಕ ಚಲಿಸುತ್ತವೆ. ಕಾರ್ಯಾತ್ಮಕವಲ್ಲದ is nothing but passive transport. Water and lipids move within the cell through a passive transport. So this is all about the concept cell. ಜೀವಕೋಶದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಸೊ ಪ್ಲಾಸ್ಮಾ ಮೆಂಬ್ರೇನ್ ತನಕ ನಾವು ಇವತ್ತು ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾಳಿನ ಕಾನ್ಸೆಪ್ಟು ಸೈಟೋಪ್ಲಾಸ್ಮಾ ಮತ್ತು ನ್ಯೂಕ್ಲಿಯಸ್ ಆಗಿರುತ್ತೆ. ಸೊ ನಾನು ಇವಾಗ ನಿನ್ನೆ ಕೊಟ್ಟಿರುವಂಥ ನೋಟ್ಸು, ಇವತ್ತು ಕೊಟ್ಟಿರುವಂಥ ನೋಟ್ಸು, ಮುಂದೆ ಕೊಡುವಂಥ ಎಲ್ಲ ನೋಟ್ಸ್ಗಳು NCERT ಬೇಸ್ಡ್ ಆಗೇ ಇರುತ್ತೆ. ಐ ಹೋಪ್ ನಿಮಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇನ್ನಷ್ಟು ಜಾಸ್ತಿ ನೋಟ್ಸನ್ನು ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.